ನಮಸ್ಕಾರ ಎಲ್ಲರಿಗೂ ನಮ್ಮ ಇಂಜಿನ್ ಟಾಕ್ಸ್ನ ಇನ್ನೊಂದು ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಹತ್ರ ಯಾವ ಥರ ಗಾಡಿ ಇದೆ ಅಂತ ಹೇಳಿದ್ರೆ ನೀವು ಶಾಕ್ ಆಗೇ ಆಗ್ತೀರಾ. ಯಾಕಂತ ಹೇಳಿದ್ರೆ ಇವತ್ತು ಅಂಥ ಗಾಡಿನ ನಾವು ಹುಡುಕಿದ್ದೀವಿ. ಟೈಟಲು ತಮ್ಮನೇಲಿ ಆಲ್ರೆಡಿ ನೀವು ನೋಡಿರ್ತೀರ ಯಾವ ಗಾಡಿ ಅಂತ. ಸೊ ಇವತ್ತು ನಮ್ಮ ಜೊತೆ ನಮ್ಮ ಹತ್ರ ಇರೋ ಗಾಡಿ ದಿ ಲೆಜೆಂಡ್ ಗಾಡಿ. ಒಂದು ಟೈಮಲ್ಲಿ ನಮ್ಮ ಫಾದರ್ ಇದನ್ನ ಓನ್ ಮಾಡಿದ್ದಾರೆ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೇನೆ ಆ್ಯಕ್ಚುಲಿ. ಯಾಕೆ ಅಂತ ಹೇಳಿದ್ರೆ ಇವಾಗ ನನಗೆ ರಿಗ್ರೆಟ್ ಇದೆ, ಈ ಗಾಡಿ ಇವಾಗ ನಮ್ಮ ಕೈಲಿ ಇದ್ದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತೈತಲ್ಲ ಅನ್ನೋ ಒಂದು ಫೀಲಿಂಗ್ ನಂಗೆ ಬರ್ತಾ ಇದೆ. ಎಷ್ಟನೇ ಮಾಡಲು ಏನು ಎತ್ತ ಅಂತ ಎಲ್ಲ ಗಾಡಿಗಳ ಬಗ್ಗೆ ಎಲ್ಲ ಹೇಳ್ತೀನಿ ಏನು ಅಂತ. ಫಸ್ಟ್ ಗಾಡಿ ಯಾವುದು ಅಂತ ನೋಡೋಣ ಬನ್ನಿ. ಮಹೀಂದ್ರಾ ಜೀಪ್. ಈ ಮಾಡಲು 1996. ಯಾಕಂದರೆ ಇಲ್ಲಿ ನೀವು ಸ್ಟಿಕ್ಕರ್ ನೋಡ್ತಾ ಇರ್ಬೋದು ನೋಡಿ. ಈ ಓನರ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನಂತ. ಸಿನ್ಸ್ 1996 ಅಂತ ಹಾಕಿದ್ದಾರೆ. ಇದು ಮಾಡಲ್ ನೇಮ್ 1996. ಈ ಜೀಪ್ ಅಥವಾ ಈ ಮಹೀಂದ್ರದ ಒಂದು ಜೀಪ್ ಅಂತ ಏನು ಬಂದಿದೆ ಇದ್ರದ್ದು ಹಿಸ್ಟ್ರಿ ನಾವು ನೋಡೋದಾದರೆ, ಟೈಮಲ್ಲಿ ಫಸ್ಟಿಗೆ ಬಂದಿದ್ದು CJ ಸೀರೀಸ್ ಅಂತ ರನ್ನಿಂಗ್ ಇತ್ತು. ಅದಾದಮೇಲೆ MM 540 ಬಂತು. ಅದಾದಮೇಲೆ MM 550 ಬಂತು. ಅದಾದಮೇಲೆ ಮೇಜರ್ ಬಂತು. ಅದಾದಮೇಲೆ ಕ್ಲಾಸಿಕ್ ಬಂತು. ಕ್ಲಾಸಿಕ್ ಆದಮೇಲೆ ಮೇಜರ್ ಬಂದಿದ್ದು. ಅದಾದಮೇಲೆ ಆಫ್ಟರ್ 2010 ನಮ್ಮ ತಾರ್ ಲೈನಪ್ ಸ್ಟಾರ್ಟ್ ಆಗಿದ್ದು. ಸೊ ಆ ಥರ ನೋಡೋಕೆ ಹೋದರೆ ತಾರಿದ್ದು ತಂದೆ ಅಂತಲೇ ಹೇಳ್ಬೋದು ಅಥವಾ ಮುತ್ತಾತ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ತಾರ್ ಯಾವ ಥರ ಡಿಸೈನ್ ಆಗಿದೆ ಅಂತ ಹೇಳಿದ್ರೆ ಅದು ಕಂಫರ್ಟ್ ಆಗಿರ್ಬೋದು, ಓವರ್ ಆಲ್ ಬಾಡಿ ಡಿಸೈನ್ ಆಗಿರ್ಬೋದು, ಕರ್ವ್ಸ್ ಆಗಿರ್ಬೋದು, ಆ ಥರ ಡಿಸೈನ್ ಆಗಿದೆ. ಬಟ್ ಇದು ಬಿಲ್ಟ್ ಲೈಕ್ ಅ ಟ್ಯಾಂಕ್ ಅಂತಾರೆ ಗೊತ್ತಾ, ಆ ಥರ ಬಿಲ್ಟ್ ಲೈಕ್ ಅ ಟ್ಯಾಂಕ್ ಅನ್ನೋ ಥರ. ಇದರಲ್ಲಿ ಯಾವುದು ನೀವು ನೋಡ್ತಾ ಇರ್ಬೋದು, ಎಲ್ಲೂ ನಿಮ್ಗೆ ಕರ್ವ್ ಡಿಸೈನ್ ಆಗಿರ್ಬೋದು ಎಲ್ಲೂ ನೋಡೋಕ್ಕೆ ಸಿಗಲ್ಲ. ಎಲ್ಲ ಕಡೆ ಶಾರ್ಪ್ ಡಿಸೈನ್ಸು, ಪ್ಯೂರ್ ಮೆಟಲ್. ಇದರಲ್ಲಿ ಹುಡುಕಿದ್ರೆ ನಿಮಗೆ ಒಂದು ಪೀಸ್ ಫೈಬರ್ ಸಿಗಲ್ಲ. 100% ಶೋರ್ ನಾನು. ಎಲ್ಲ ಕಡೆ ಮೆಟಲಿಂದನೇ ಡಿಸೈನ್ ಆಗಿರೋದು ಇದು. ನೋಡಿ ಎಷ್ಟು ರಾಬಸ್ಟಾಗಿ ಡಿಸೈನ್ ಆಗಿದೆ ಅಂದರೆ ಈ ಮೆಟಲ್ ಬಂಪರ್ಸ್ ಆಗಿರ್ಬೋದು. ಒಂದು ಟೈಮಲ್ಲಿ ಇದನ್ನು ಆರ್ಮಿನಲ್ಲಿ ಯೂಸ್ ಮಾಡ್ತಾಯಿದ್ರು. ಯಾಕೆಂತ ಹೇಳಿದ್ರೆ ಬಿಲ್ಟ್ ಕ್ವಾಲಿಟಿ, ಹಾಗೆ ಇದರಲ್ಲಿ ಲೋ ಎಂಡ್ ಟಾರ್ಕ್ ಇರ್ಬೋದು. ಲೋ RPM ಅಲ್ಲಿ ಯಾವ ಥರ ಇದ್ರ ಟಾರ್ಕ್ ಇದೆ, ಈ ಗಾಡಿದು ಪವರ್ ಏನು, ದಮ್ಮೇನು, ಎಲ್ಲ ಇಂಜಿನ್ ಬಗ್ಗೆ ಆಮೇಲೆ ಮಾತಾಡೋಣ. ಫಸ್ಟ್ ಇದ್ರ ಡಿಸೈನ್ ಹೇಗಿದೆ ಅಂತ ನೋಡ್ಕೊಂಬಿಡೋಣ. ನೋಡ್ತಾ ಇರ್ಬೋದು ಇಲ್ಲಿ ಸಿಂಪಲ್ಲಾಗಿ 7 ಸ್ಲಾಟ್ ಗ್ರಿಲ್ಸ್ ಇದೆ ಇದರಲ್ಲಿ. ಇವಾಗ ಬರ್ತಾ ತಾರಲ್ಲೂ ಇದೇ ಥರ ಇದೆ, ಬಟ್ ಅದರಲ್ಲಿ ತುಂಬ ಇವಾಗ ಮಾಡರ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಮೆಟಲ್ ಬಂಪರ್ ಇದು ನೋಡಿ. ಇದ್ರ ಮೇಲೆ ನಾನು ನಿಂತು ಕುಣಿದಾಡಿ ಹತ್ತಿ ಇಳಿದು ಏನಾದ್ರೂ ಏನಾಗಲ್ಲ, ಅಷ್ಟು ರೋಬಸ್ಟಾಗಿ ಬಿಲ್ಟ್ ಆಗಿದೆ ಈ ಗಾಡಿ. ಸೊ ಹಾಗೆ ನೋಡಿದ್ದು ಹೆಡ್ಲೈಟ್ ಎಲ್ಲ ಎಷ್ಟು ಸಿಂಪಲ್ಲಾಗಿ 2 ಹ್ಯಾಲೋಜನ್ ಹೆಡ್ಲೈಟ್ ಕೊಟ್ಟಿದ್ದಾರೆ. ಹಾಗೆ ಈ ಫೆಂಡರ್ಗಳು ನೋಡಿ, ಕಬ್ಬಿಣದು ಕಂಪ್ಲೀಟ್ ಮೆಟಲ್ ಫೆಂಡರ್ ಇದು. ಹೇಳೋ ಅಂತ ಏನಂದರೆ ಏನು ಡಿಸೈನ್ ಎಲ್ಲ ಕಂಪ್ಲೀಟಾಗಿ ರಾಬಸ್ಟಾಗಿ ತುಂಬ ಟ್ಯಾಂಕ್ ಥರ ಬಿಲ್ಡ್ ಆಗಿರೋ ಜೀಪ್ ಇದು. ಸೊ ಈ ಮಾಡೆಲ್ ಹೇಳ್ದಂಗೆ 1996. ಇವಾಗ ನೆಕ್ಸ್ಟು ಇದರ ಇಂಜಿನ್ ಪವರ್ ಬಗ್ಗೆ, ಇಂಜಿನ್ ಸ್ಪೆಕ್ ಹೆಂಗಿದೆ ಅಂತ ನೋಡೋಣ. ಇದರಲ್ಲಿ ಇಂಜಿನ್ ಓಪನ್ ಮಾಡೋದೇ ಮಜಾ. ನಾರ್ಮಲ್ ಇವಾಗಿರೋ ಕಲ್ತನ ಏನಂತಾರಲ್ಲ, ಇವಾಗ ಮೇ ಬಿ ನಾವು ಈ ಗಾಡಿಗಳ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ಈ ಗಾಡಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಇವಾಗ ಬರ್ತಾ ಇರೋ ಹೊಸ ಜನ್ರೇಷನ್ಗೆ ಈ ಗಾಡಿಗಳ ಬಗ್ಗೆ ಏನಂದರೆ ಏನೂ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಡ್ರೈವಿಂಗ್ ಸೀಟಲ್ಲಿ ಕೂತಾಗ ನನಗೆ ಒಂದು ಟೈಮ್ ಭಯ ಆಯಿತು. ಯಾಕೆಂದರೆ ಇದರಲ್ಲಿ ಬ್ರೇಕ್ಸ್ ಎಲ್ಲ ನಿಮಗೆ ನಾರ್ಮಲ್ ನಮ್ಮ ಪವರ್ ಬ್ರೇಕ್ಸ್ ಥರ ಬರೋಲ್ಲ, ಆಯಿತಾ. ಇದೆಲ್ಲ ಫುಲ್ಲು ನಿಮಗೆ ತುಳಿಬೇಕು ಹಾಕ್ಕೊಂಡು, ಅಷ್ಟು ಕ್ಲಚ್ಚು ಬ್ರೇಕು ಎಲ್ಲ ಟೈಟ್ ಬರುತ್ತೆ. ಡ್ರೈವಿಂಗ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, ಬಾಡಿ ರೋಲ್ ಇರುತ್ತೆ. ಬನ್ನಿ ಹಾಗೆ ಇಂಜಿನ್ ಒಳಗಡೆ ಹೇಗಿದೆ, ಇದ್ರ ಏನು ಪವರ್ ಇದೆ ಅಂತ ನೋಡೋಣ. ನೋಡಿ ಇಂಜಿನ್ ಹೇಗೆ ಓಪನ್ ಮಾಡಬೇಕು ಅಂತ. ಬನ್ನಿ. ಏನು ಹೆವಿ ಇದೆ ಗೊತ್ತಾ, ಸಕ್ಕತ್ ಗೇಜ್ ಹೆಂಗಿದೆ ಅಂದರೆ ಇದನ್ನು ಸಿಕ್ಸಕ್ಕೆ ಲಾಕ್ ಗಿಕ್ಕೆಲ್ಲ ಏನೂ ಬರೋಲ್ಲ. ಹಿಂಗೆ ಬಾಡಿ ಮೇಲೆ ಮೆಲ್ಲಕ್ಕೆ ಬಿಡಬೇಕು, ಓಕೆನಾ. ನೋಡಿ ಇವಾಗ ಇಂಜಿನ್ ಬೇ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಫಸ್ಟ್ ನೋಡ್ಕೊಂಬಿಡಿ. ಆಮೇಲೆ ನಿಮಗೆ ಪವರ್ ಫಿಗರ್ಸ್ ಏನು ಎತ್ತ ಅಂತೆಲ್ಲ ತಿಳಿಸ್ತೀನಿ. ನೀವು ನಾರ್ಮಲಾಗಿ ಇವಾಗ ತುಂಬ ಕಾರ್ಗಳು ನೋಡಿ ಗೊತ್ತಿರ್ಬೋದು ಇದು ಇಂಜಿನ್ ನಿಮಗೆ ಯಾವ ಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ ಅಂತ. ನಾರ್ಮಲಾಗಿ ಏನಿರುತ್ತೆ, ಬ್ಯಾಟ್ರಿ ಆ ಸೈಡಲ್ಲಿ ಮೌಂಟ್ ಆಗಿರುತ್ತೆ, ಇಂಜಿನ್ ಈ ಥರ ಮೌಂಟ್ ಆಗಿರುತ್ತೆ, ಬೆಂಡ್ ಪೈಪ್ ಈ ಎಕ್ಸಾಸ್ಟಿಂದ ಹಿಂಗೆ ಕೆಳಗಡೆ ಹೋಗುತ್ತೆ, ಸಿಲಿಂಡರ್ಸ್ ಹಿಂಗಿರುತ್ತೆ ಇಲ್ಲಿ, ಓಕೆನಾ, ಈ ಥರ ಮೌಂಟ್ ಆಗಿರುತ್ತೆ. ಬಟ್ ಈ ಗಾಡಿನಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಎಕ್ಸಾಸ್ಟ್ ಬೆಂಡ್ ಪೈಪು ಇಲ್ಲಿದೆ. ಈ ಇಂಜಿನ್ ಇದೆಯಲ್ಲ ಹಿಂಗೆ ಅಂದರೆ ಸಿಲಿಂಡರ್ಸ್ ಈ ಥರ ಇದೆ. ಇದರಲ್ಲಿ ಬರ್ತಾ ಇರೋದು 4 ಸಿಲಿಂಡರ್ ಡೀಸೆಲ್ ಇಂಜಿನ್. ಇದು ಈ ಥರ ಮೌಂಟ್ ಆಗಿ ಇದು ಇಂಟೆಕ್ ಸಿಸ್ಟಮ್ ಇದೆ. ಅದಾದಮೇಲೆ ಇಲ್ಲೊಂದು ಕೂಲಿಂಗ್ ಸಿಸ್ಟಮ್ ಇದೆ, ರೇಡಿಯೇಟ್ರ್ ಒಂದು ಇದೆ, ಫ್ಯಾನು ಅಷ್ಟೇ. ಅದು ಬಿಟ್ಟರೆ ಇದರಲ್ಲಿ ಯಾವುದೇ ಸೆನ್ಸರ್ಸ್ ಆಗಲಿ ಅಥವಾ ECU ಆಗಲಿ ಏನಂದರೆ ಏನೂ ಇಲ್ಲ. ಕಂಪ್ಲೀಟ್ಲಿ ಮೆಕ್ಯಾನಿಕಲ್ ಬೇಸ್ಡ್ ಗಾಡಿ. ಇದರಲ್ಲಿ ಏನಂದರೆ ಎಲ್ಲನೂ ಮೆಕ್ಯಾನಿಕಲ್ ಪಾರ್ಟೇ ಇರೋದಿಲ್ಲ. ಒಂದು ಸೆಲ್ಫ್ ಸ್ಟಾರ್ಟಿಂಗೋಸ್ಕರ ಒಂದು ಆಲ್ಟರ್ನೇಟರ್ ಯೂಸ್ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಇದು ಫ್ಯೂಯಲ್ ಮತ್ತು ಇದು ಹೆಡ್ಡಿಗೆ ಕನೆಕ್ಟ್ ಆಗಿರೋದು ಫ್ಯೂಯಲ್ ಇಂಜೆಕ್ಟರ್ಸು ಡೀಸೆಲ್ದು, ಆಯಿತಾ.
ಸೊ ನನಗೂ ಆ್ಯಕ್ಚುಲಿ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಟೆಕ್ನಿಕಲ್ ಐಡಿಯಾ ಇಲ್ಲ, ಯಾಕೆಂತ ಹೇಳಿದ್ರೆ ಇವಾಗ ಬರ್ತಾ ಇರೋ ಗಾಡಿಗಳನ್ನ ನೋಡಿ ಅಭ್ಯಾಸ ಇದೆ ನನಗೆ. ಬಟ್ ಇಂಥ ಓಲ್ಡ್ ಗಾಡಿಗಳನ್ನ ನಾವು ವೀಡಿಯೋ ಮಾಡ್ಬೇಕಂತ ಹೇಳಿದ್ರೆ ನಾವು ಸ್ವಲ್ಪ ತಿಳ್ಕೊಂಡು ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಸೊ ಇವಾಗ ಇದರಲ್ಲಿ ಬರ್ತಾ ಇರೋದು 2.1 ಲೀಟ್ರ್ ಬರುತ್ತೆ, ಡೀಸೆಲ್ ಇಂಜಿನ್ ಬರುತ್ತೆ. ಇದು 62 ಹಾರ್ಸ್ ಪವರ್. ಇವಾಗ ಬರ್ತಾ ಇರೋ SUVಗಳಿಗೆ ಕಂಪೇರ್ ಮಾಡಿದ್ರೆ ದಿಸ್ ಈಸ್ ನಥಿಂಗ್. ನಾನು ಹೇಳ್ತೀನಲ್ಲ, ಏನಂದರೆ ಏನೂ ಇಲ್ಲ. ಬಟ್ ಇದರಲ್ಲಿರೋ ಟಾರ್ಕು 2000 RPMನಲ್ಲಿ 120 Nm ಆಫ್ ಟಾರ್ಕ್ ಸಿಗುತ್ತೆ ನಿಮಗೆ. ಈ ಗಾಡಿ ಮೇಯ್ನ್ ಮಾಡಿರೋ ಉದ್ದೇಶನೇ ಟಾರ್ಕ್. ಯಾಕಂತ ಹೇಳಿದ್ರೆ ಹಾರ್ಸ್ ಪವರ್ ಮ್ಯಾಟ್ರ್ ಆಗಲ್ಲ. ಇವಾಗ ಬರ್ತಾರೋ SUVಗಳನ್ನ ಅದು ಫಾರ್ ರೋಡ್ ಪರ್ಪಸ್ ಆ್ಯಂಡ್ ಆಫ್ ರೋಡ್ ಪರ್ಪಸ್ ಎರಡೂ ಥರ ಡಿಸೈನ್ ಮಾಡಿರ್ತಾರೆ. ಸ್ವಲ್ಪ ಟಾರ್ಕ್ನು ಹಾರ್ಸ್ ಪವರ್ನು ಎರಡು ಚೆನ್ನಾಗಿರುತ್ತೆ. ಎಲೆಕ್ಟ್ರಾನಿಕ್ಸ್ ಯೂಸ್ ಮಾಡಿರ್ತಾರೆ, ಬೇರೆ ಇವಾಗ ಬರ್ತಾರೋ ಫ್ಯೂಚರ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಏನಂತ ಹೇಳಿದ್ರೆ ಕಂಪ್ಲೀಟ್ಲಿ ರಾ ಮೆಕ್ಯಾನಿಕಲ್ ಬೇಸ್ಡ್ ಗಾಡಿ ಅಂತ ಹೇಳ್ಬೋದು. ಇದರಲ್ಲಿ ಏನು ಇವಾಗ ಬರ್ತಾ ಇರೋಂಥ ಫ್ಯೂಚರ್ಸ್ ಆಗಲಿ ECU ಆಗಲಿ ಏನಂದರೆ ಏನೂ ಇಲ್ಲ, ಆಯಿತಾ. ಇದು ಮೇಯ್ನ್ ಮಾಡಿರೋದೇ ಟಾರ್ಕು. ಇದರಲ್ಲಿ ಅಷ್ಟು ಚೆನ್ನಾಗಿ ಲೋ ಎಂಡಲ್ಲಿ ಎಷ್ಟು ಚೆನ್ನಾಗಿ ಟಾರ್ಕ್ ಸಿಗುತ್ತೆ ಅಂದರೆ ವಿದೌಟ್ ಎಫರ್ಟ್ಲೆಸ್ ನೀವು ಫಸ್ಟ್ ಗೇರ್ ಹಾಕ್ಬಿಟ್ಟು 4 ಲೋಗೆ ಏನಾದರೂ ಹಾಕಿ ಕ್ಲಚ್ ಬಿಟ್ಟರೆ ವಿದೌಟ್ ಆಕ್ಸಿಲೇಟರ್ ಎಂತ ಬಿಟ್ಟಾದರೂ ಹತ್ಕೊಂಡು ಹೋಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿದೆ ಇದರಲ್ಲಿ ಲೋ ಎಂಡ್ ಟಾರ್ಕ್ ಅನ್ನೋದು. ಸೊ ಹಾರ್ಸ್ ಪವರ್ ಇದರಲ್ಲಿ ಮ್ಯಾಟ್ರ್ ಆಗಲ್ಲ. ಯಾಕಂತ ಹೇಳಿದ್ರೆ ಮೊದಲೆಲ್ಲ ಆರ್ಮಿನಲ್ಲೆಲ್ಲ ನಿಮಗೆ ಸ್ಪೀಡ್ ಗಾಡಿ ಮಾಡಿರೋದಲ್ಲ ಅಥವಾ ಶೋಕಿ ಮಾಡೋದಕ್ಕೋಸ್ಕರ ಗಾಡಿ ಮಾಡಿರೋದಲ್ಲ. ಇದು ಏನಂತ ಹೇಳಿದ್ರೆ ಇದಕ್ಕೊಂದು ಪರ್ಪಸ್ ಇತ್ತು, ಗಾಡಿ ಬಿಲ್ಡ್ ಆಗಿರೋದಕ್ಕೊಂದು ಪರ್ಪಸ್ ಇತ್ತು ಈ ಗಾಡಿಗೆ, ಆಯಿತಾ. ಆ ಥರ ಆ ಟೈಮಲ್ಲಿ ಆರ್ಮಿನಲ್ಲಿ ಇದರೆಲ್ಲ ಬಳಸಿದಂಥ ಗಾಡಿ. ಇದನ್ನು ಇವಾಗ ಬರ್ತಾ ಇರೋ ತಾರ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಅದನ್ನು ತುಂಬ ಫ್ಯೂಚರಿಸ್ಟಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ಕಂಫರ್ಟು ಅಥವಾ AC, ಏರ್ ಕಂಡೀಷನಿಂಗು, ಬೇರೆ ಥರ ಸೆನ್ಸರ್ಸು, ಇವಾಗ ಹಿಲ್ ಅಸಿಸ್ಟಿಂಗ್ ಕಂಟ್ರೋಲ್ಸ್, ಅದು ಇದು ಏನೇನೋ ಎಲೆಕ್ಟ್ರಾನಿಕ್ಸ್ ಇದೆ. ಇದೆಲ್ಲ ಕಂಪ್ಲೀಟ್ ಡ್ರೈವರ್ ಕೈಯಲ್ಲಿ ವರ್ಕ್ ಆಗ್ತಿದ್ದಿದ್ದು ಗಾಡಿ. ಇವಾಗ ಬರ್ತಾ ಇರೋ ಗಾಡಿಗಳೇನಂತ ಹೇಳಿದ್ರೆ ಗಾಡಿಗಳೇನೋ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋ ಥರ ಫೀಲ್ಗೆ ಹೋಗ್ಬಿಟ್ಟಿದೆ ಆಲ್ರೆಡಿ. ಬಟ್ ಈ ಗಾಡಿಗಳನ್ನ ಡ್ರೈವರ್ 2 ನಿಮಿಷ ಮೈ ಮರೆತರೆ ಗಾಡಿ ಕೈಗೆ ಸಿಗಲ್ಲ. ಯಾಕಂತ ಹೇಳಿದ್ರೆ ಇದು ಕಂಪ್ಲೀಟ್ಲಿ ಡ್ರೈವರ್ ಕೈಲಿ ಇರುತ್ತೆ ಗಾಡಿ. ಅಷ್ಟು ರಾ ಆಗಿ ಇವಾಗ ಕಲ್ತಿರೋ ಹೊಸ ಡ್ರೈವರ್ಸ್ಗೆ ಗಾಡಿಗಳನ್ನ ಓಡಿಸೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಬರೆದಿಟ್ಕೊಡ್ತೀನಿ, ತುಂಬ ಕಷ್ಟ ಇದೆ, ಅಷ್ಟು ಈಸಿ ಇಲ್ಲ, ಆಯಿತಾ. ಸೊ ನೆಕ್ಸ್ಟು ಇವಾಗ ನೀವು ಹೇಳ್ತಾ ಇರ್ಬೋದು ಇದಕ್ಕಿಂತ ಜಿಪ್ಸಿನೂ ಇದರಲ್ಲಿ ಆರ್ಮಿನಲ್ಲೆಲ್ಲ ಇತ್ತು. ಜಿಪ್ಸಿ ಏನಂತ ಹೇಳಿದ್ರೆ ಪೆಟ್ರೋಲ್ ಇಂಜಿನ್, ಆಯಿತಾ. ಅದರಲ್ಲಿ ಟಾರ್ಕ್ ಕಡಿಮೆ. ನೀವು ಟಾರ್ಕ್ ಇದರಲ್ಲಿ ಸಿಗೋ ಟಾರ್ಕ್ನ ಆ ಟಾರ್ಕಲ್ಲಿ ಅಚೀವ್ ಮಾಡಬೇಕಂದ್ರೆ ಮಿನಿಮಮ್ ಒಂದು 6000 RPM 7000 RPM ಬೇಕಾಗುತ್ತೆ. ಬಟ್ ಅದೇ ಸೇಮ್ ಟಾರ್ಕ್ನ 2000 RPM ಕೊಡುತ್ತೆ. ಅದೇ ಮೇನ್ ಡಿಫ್ರೆನ್ಸು ಒಂದು ಪೆಟ್ರೋಲ್ ಇಂಜಿನ್ ಮತ್ತು ಡೀಸೆಲ್ ಇಂಜಿನ್ಗೆ, ಆಯಿತಾ. ಅದನ್ನೆಲ್ಲ ಎಂತಕ್ಕೆ ಯೂಸ್ ಮಾಡ್ತಾರೆ, ಆ ಗಾಡಿಗಳನ್ನ ಜಿಪ್ಸಿನೆಲ್ಲ ರ್ಯಾಲಿಗೆ ಯೂಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಹಾರ್ಸ್ ಪವರ್ ಚೆನ್ನಾಗಿದೆ, ಪೆಟ್ರೋಲ್ ಗಾಡಿ ಆಗಿರೋದ್ರಿಂದ ಚೆನ್ನಾಗಿ ಹಾರ್ಸ್ ಪವರ್ ಇದೆ. ರ್ಯಾಲಿಗೆ ಫಾಸ್ಟ್ ಆ್ಯಂಡ್ ಇದು ರ್ಯಾಲಿನಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಬಟ್ ಇದು ರ್ಯಾಲಿಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಇದಕ್ಕೊಂದು ಪರ್ಪಸ್ ಇದೆ. ನಾನು ಹೇಳಿದ್ನಲ್ಲ, ಈ ಗಾಡಿಗೆ ಇದ್ರದ್ದೇ ಯಾವುದೋ ಒಂದು ಪರ್ಪಸ್ ಇದೆ. ಯಾವುದೋ ಒಂದು ಬೆಟ್ಟ ಗುಡ್ಡ ಹತ್ತೋದಿರ್ಬೋದು, ಫುಲ್ಲು ಲೋಡ್ ಹಾಕೊಂಡು ಹೋದ್ರೂ ಗಾಡಿ ಹತ್ತುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಆಗಿರೋ ಗಾಡಿ, ಆಯಿತಾ. ಪವರ್ ಸ್ಪೆಕ್ಸ್ ಬಗ್ಗೆ ಇಷ್ಟು ಹೇಳೋದೇ ಆಯಿತು. ಆಮೇಲೆ ಇದರಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಂಜಿನಿಯರಿಂಗ್ ಎಲ್ಲ ಏನಿಲ್ಲ, ಫುಲ್ ಸಿಂಪಲ್ ಆಗಿರೋ ಒಂದು ಇಂಜಿನು, ಒಂದು ಕೂಲಿಂಗು, ಒಂದು ಡೀಸೆಲ್ ಪಂಪ್ ಇದೆ. ಅದಾದಮೇಲೆ ಇದರಲ್ಲಿ ಬೇರೆ ಥರ ಏನೇನೋ ಇದೆ. ನನಗೂ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ನನಗೆ ಎಷ್ಟು ಗೊತ್ತೋ ನಿಮ್ಗೆ ಅಷ್ಟು ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಒಳಗಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ. ಇದನ್ನು ಹತ್ತಬೇಕಾದ್ರೆ ಈ ಥರ ಟ್ಯಾಂಕ್ ಹತ್ತಬೇಕು, ತುಂಬ ಹೈಟಲ್ಲಿದೆ ಇದು, ಆಯಿತಾ. ಬನ್ನಿ ಇವಾಗ ನೋಡೋಣ ಒಳಗಡೆ ಯಾವ ಥರ ಇದೆ ಅಂತ. ಇದೆಲ್ಲ ಸಾಫ್ಟ್ ರೂಫ್, ಆಯಿತಾ. ನಿಮಗೆ ಬೇಕಂತ ಹೇಳಿದ್ರೆ ಈ ರೂಫ್ನ ರಿಮೂವ್ ಮಾಡಿಕೊಂಡು ಆರಾಮಾಗಿ ನಿಮಗೆ ಓಪನ್ ಟಾಪ್ ಜಿಪ್ ಮಾಡ್ಬೋದು. ಇದರಲ್ಲಿ ಯಾವ ಥರ ಅಂತ ಹೇಳಿದ್ರೆ ನಿಮಗೆ ಈವನ್ ಇದು ಗ್ಲಾಸ್ನು ನಿಮಗೆ ಅಪ್ ಮಾಡೋ ಥರ ಒಂದು ಸಿಸ್ಟಮ್ ಇದೆ. ಬಟ್ ಏನಂತ ಹೇಳಿದ್ರೆ ಇವ್ರು ಅದನ್ನೆಲ್ಲ ತೆಗ್ಸಿದ್ದಾರೆ, ಯಾಕಂದರೆ ತುಂಬ ಫ್ಯಾನ್ಸಿಯಾಗಿ ಇವ್ರು ಮಾಡಿಲ್ಲ. ಇವ್ರು ಒಂದು ಫ್ಯಾಮಿಲಿ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಿದ್ದಿದ್ದು ಗಾಡಿ. ಸೊ ಬನ್ನಿ ಯಾವ ಥರ ಇದೆ ಇವಾಗ ಒಳಗಡೆ ಅಂತ ನೋಡ್ತಾ ಇರ್ಬೋದು. ನಾನು ಇವಾಗ 6 ಫೀಟ್ ಹೈಟ್ ಇದ್ದೀನಿ. ನನಗೆ ಸ್ವಲ್ಪ ಕಂಜೆಸ್ಟೆಡ್ ಅಂತ ಅನಿಸುತ್ತೆ ಒಳಗಡೆಯಿಂದ. ಇಲ್ಲಿ ಸಿಂಪಲ್ ಆಗಿರೋ ಒಂದು ಗೇರ್ ನಾಬ್ ಬರುತ್ತೆ ನೋಡಿ, ಇದು ನ್ಯೂಟ್ರಲು. ಇದರಲ್ಲಿ ಓನ್ಲಿ ಏನಂತಾರೆ 3 ಗೇರ್ ಇರೋದು, ಒಂದು ರಿವರ್ಸು 3 ಗೇರು, ಫಸ್ಟ್ ಸೆಕೆಂಡ್ ಥರ್ಡು ಅಷ್ಟೇ, ಆಯಿತಾ. ಇದನ್ನು ಹಿಂಗೆ ಹಾಕಿದ್ರೆ ರಿವರ್ಸು, ಇದು ಫಸ್ಟು, ಇದು ಸೆಕೆಂಡು, ಇದು ಥರ್ಡು, ಆಯಿತಾ. ಈ ಮಾಡೆಲ್ಲು ಕ್ಲಾಸಿಕ್, ಆಯಿತಾ. ಅಂದರೆ 1996ಇಂದ 2001 ತನಕ ಈ ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಆಯಿತು. ಅದಾದಮೇಲೆ ಮೇಜರ್ ಬಂದಿದ್ದು, ಆಯಿತಾ. 2001ಇಂದ ಅಪ್ರಾಕ್ಸಿಮೇಟ್ಲಿ 2010 ತನಕ ಮೇಜರ್ದು ಮ್ಯಾನುಫ್ಯಾಕ್ಚರಿಂಗ್ ಆಯಿತು. ಅದನ್ನು ತುಂಬ ಫೇಮಸ್ ಗಾಡಿ. ಇಲ್ಲಿ ಮೇಜರ್ ಅಂತ ಸ್ಟಿಕ್ಕರ್ ನೋಡಿರ್ಬೋದು ನೀವು, ಮೇಜರ್ ಅಂತ ಕನ್ಫ್ಯೂಸ್ ಆಗಬೇಡಿ, ಇವರು ಅದನ್ನು ಹಾಕ್ಸಿರೋದು, ಆಯಿತಾ. ಸೊ ಅದಾದಮೇಲೆ ತಾರನ್ನು ಟೇಕ್ ಓವರ್ ಮಾಡ್ತೀವಿ. ಇವಾಗ ಬರ್ತಾರೆ ತಾರಿಲ್ಲ, ಅದಕ್ಕಿಂತ ಮಾಡೆಲ್ ಒಂದು ಹಿಂದ್ಗಡೆ ಹಿಂದೆ ಒಂದು ತಾರ್ ಮಾಡೆಲ್ ಬಂದಿದೆ. ಅದಾದಮೇಲೆ ಈ ತಾರು ಟೇಕ್ ಓವರ್ ಮಾಡ್ತು. ಸೊ ಹಾಗೆ ತಾರ್ ಇವಾಗ ಮಾಡೆಲ್ ಆಲ್ರೆಡಿ ರನ್ನಿಂಗಲ್ಲಿದೆ. ಆ ತಾರಿದು ಬ್ಲಡ್ ಲೈನು, ಆ ತಾರಲ್ಲಿರೋ ಇವಾಗ ಏನು ಬೇಸಿಕ್ ಫೀಚರ್ಸ್ ಇದೆ ನೋಡು, ಅದೆಲ್ಲ ಇದರಿಂದ ಬಂದಿರುವಂಥ ಫೀಚರ್ಸ್ಗಳು. ಸೊ ನೋಡಿ, ಒಂದು ಸ್ಟೇರಿಂಗ್ ವೀಲ್ ಇದೆ, ನಾರ್ಮಲ್ ಆಗಿರೋ ಸ್ಟೇರಿಂಗ್ ವೀಲು, ಆಯಿತಾ. ಈ ಕಡೆ ಹೆಡ್ಲೈಟ್ ಕಂಟ್ರೋಲ್ ಇದೆ, ಈ ಕಡೆ ವೈಪರ್ ಕಂಟ್ರೋಲ್ ಇದೆ. ಬನ್ನಿ ಇವಾಗ ನಾರ್ಮಲ್ ನಾವು ಗಾಡಿಗಳನ್ನೆಲ್ಲ ಆಫ್ ಮಾಡಬೇಕಾದ್ರೆ ಹೆಂಗೆ ಆಫ್ ಮಾಡ್ತೀವಿ, ಕೀಯಿಂದ ತಡ್ಕಂತ ಆಫ್ ಮಾಡ್ತೀವಿ.
ಇದನ್ನು ಆಫ್ ಮಾಡಬೇಕಾದ್ರೆ ಹಿಂಗೆ ಎಳಿಬೇಕು ಗಾಡಿನ, ಇದನ್ನು ನಾಬ್ನ, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಒಂದು ಟೆಂಪ್ರೇಚರ್ ಬರುತ್ತೆ, ಟೆಂಪ್ರೇಚರ್ದೊಂದು ಇದು, ಅದಾದಮೇಲೆ ಆಯಿಲ್ ಗೇಜ್ ಬರುತ್ತೆ, ಅದಾದಮೇಲೆ ಸ್ಪೀಡೋಮೀಟ್ರು, ಇಲ್ಲೊಂದು ಆಯಿಲು, ಅದಾದಮೇಲೆ ಬ್ಯಾಟ್ರಿ ಎಷ್ಟಿದೆ ಅಂತಲೂ ತೋರಿಸುತ್ತೆ ಇದರಲ್ಲಿ, ಆಯಿತಾ. ಯಾಕೆ ಅಂತ ಹೇಳಿದ್ರೆ ಆ ಟೈಮಲ್ಲೆಲ್ಲ ಈ ಗಾಡಿಗಳನ್ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಹೀಟ್ ಕೊಟ್ಟು ಗಾಡಿ ಸ್ಟಾರ್ಟ್ ಮಾಡಬೇಕಿತ್ತಂತೆ, ಇಲ್ಲ ಅಂದರೆ ಗಾಡಿ ಸೆಲ್ಫ್ ತಗೊತಿರ್ಲಿಲ್ಲ ಅಂತ, ಆಯಿತಾ. ಸೊ ಆ ಥರ ಏನೋನೇ ಇದೆ. ಇಲ್ಲಿ ನೋಡಿ, ಆ್ಯಕ್ಚುಲಿ 4x4 ಆದರೆ ಇಲ್ಲಿ ಒಂದು ಗೇರ್ ನಾಬ್ ಬರುತ್ತೆ. ಇಲ್ಲಿ ಇವರು ಕ್ಯಾಪ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಗೇರ್ ನಾಬ್ ಬರುತ್ತೆ. ಏನಕ್ಕೆ ತೆಗ್ಸಿದೆ ಹೇಳಿದ್ನಲ್ಲ, ಇವಾಗ ಡಿಫ್ರೆನ್ಷಿಯಲ್ ಎಲ್ಲ ಕೆಲಸ ಬಂದರೆ ಇವಾಗ ಕಲ್ತಿರುವಂಥ ಮೆಕ್ಯಾನಿಕ್ಸ್ಗೆ ಕೆಲವರು ಈ ಹಳೆ ಗಾಡಿಗಳದ್ದು ಡಿಫ್ರೆನ್ಷಿಯಲ್ ಕೆಲಸ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನು ಅವ್ರ ಹತ್ರ ಕೇಳಿದಾಗ ಅವ್ರು ಏನು ಹೇಳಿದ್ರು, ಈಗೀಗ ಸ್ವಲ್ಪ ಕಾಂಪ್ಲಿಕೇಶನ್ ಆಯಿತು, ಕೆಲಸ ಎಲ್ಲೂ ನನಗೆ ಕರೆಕ್ಟಾಗಿ ಆಗಿಲ್ಲ, ಅದಕ್ಕೋಸ್ಕರ ನಾನು 4x4ನ ತೆಗ್ಸ್ಬಿಟ್ಟಿದ್ದೀನಿ, ಇವಾಗ 4x2 ಮಾತ್ರ ರನ್ ಆಗ್ತಾ ಇರೋದು ಅಂತ ಹೇಳಿದ್ರು. ಅದಾದ್ಮೇಲೆ ಇಲ್ಲಿ ನೋಡಿ, ಇವರೇ ಇದನ್ನು ಆಫ್ಟರ್ ಮಾರ್ಕೆಟ್ ಮಾಡಿಫಿಕೇಶನ್ ಮಾಡಿಸಿದ್ದಾರೆ. ಒಂದು ಸಣ್ಣ ಸ್ಟೋರೇಜ್ ಸ್ಪೇಸ್ ಇದೆ ಇಲ್ಲಿ. ಬೇಕಂದ್ರೆ ಕೆಲವರು ಇಲ್ಲಿ ರೇಡಿಯೋ ಸಿಸ್ಟಮ್ ಎಲ್ಲ ಫಿಟ್ ಮಾಡ್ಕೊತಾರೆ, ಬಟ್ ಇವ್ರು ಏನು ಆ ಥರ ಏನೂ ಮಾಡಿಸಿಲ್ಲ. ಇದು ರೂಫ್ ಲೈನ್ ಅಲ್ಲ. ಆದರೆ ನಾನು ಏನು ಹೇಳ್ತಿರೋದಂದರೆ 1996 ಮಾಡಲು ಇವರೇ ಫಸ್ಟ್ ಓನರ್, ಅಂದರೆ ಇವ್ರ ಫ್ಯಾಮಿಲಿಯಿಂದನೇ ಇವ್ರಿಗೆ ಬಂದಿರೋದು ಅನ್ಸುತ್ತೆ. ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವಾಗ ಬರ್ತಾರೋ ಗಾಡಿಗಳಲ್ಲೂ ಮೇ ಬಿ ಇಷ್ಟು ನೀಟಾಗಿ ಮೇಂಟೈನ್ ಮಾಡೋಕ್ಕಾಗ್ತದೋ ಗೊತ್ತಿಲ್ಲ, ಅಷ್ಟು ಪೇಂಟ್ ಆಗಿರ್ಬೋದು, ತುಂಬ ಎಲ್ಲೋ ಒಂದು ಜಾಸ್ತಿ ರಸ್ಟಿಂಗ್ ಆಗಿರೋದು, ಈ ಥರ ಎಲ್ಲ ಏನೂ ಇಲ್ಲ. ನೋಡಿ, ಇವಾಗ ಈಗ ಕೂತಿದ್ದೀನಿ, ಸ್ಪೇಸ್ ನೀವು ನೋಡ್ಕೊಬೋದು ಯಾವ ಥರ ಇದೆ ಅಂತ. ಸ್ವಲ್ಪ ಸ್ಪೇಸ್ ಕಡಿಮೆನೇ ಇದೆ. ಇದ್ದು ಡೋರ್ ಮೆಕ್ಯಾನಿಸಮ್ ಎಲ್ಲ ನೋಡಿ, ಹಿಂಗೆ ಎಳೆದ್ಬಿಟ್ಟು ಹಾಕಬೇಕು, ಆಯಿತಾ. ಸೊ ಇಲ್ಲಿಂದನೇ ಹಿಂದೆ ಬೇಕಾದರೆ ಹೋಗ್ಬೋದು, ಹಿಂದೆನೂ ನಿಮ್ಗೊಂದ್ಸಲಿ ತೋರಿಸ್ಬಿಡ್ತೀನಿ. ಬಟ್ ನಾನು ಕೈ ಕಾಲು ಹಿಡ್ಕೊಂಡು ಸ್ವಲ್ಪ ಎದ್ದೇಳೋದು ಕಷ್ಟ. ಬನ್ನಿ ಇವಾಗ ಇಲ್ಲಿಂದನೇ ಹಿಂದೆ ಹೋಗೋಣ ಸೀದಾ. ನೋಡಿ ಇವ್ರು ಇದನ್ನು ಸೀಟ್ನ ಕಟ್ಟಿಟ್ಬಿಟ್ಟಿದ್ದಾರೆ, ಯಾಕಂದರೆ ಇಲ್ಲಿ ಲಗೇಜ್ನೆಲ್ಲ ಅವರು ಇದು ಮಾಡ್ತಾರೆ, ಆಯಿತಾ. ಅವ್ರದ್ದು ಬೇರೆ ಅಂದರೆ ಸ್ವಲ್ಪ ಲೈಕ್ ತೋಟ ಗೀಟ ಇರೋದ್ರಿಂದ ಅದರಲ್ಲಿರೋ ಗೂಡ್ಸ್ ಎಲ್ಲ ಇದರಲ್ಲಿ ಕ್ಯಾರಿ ಮಾಡ್ತಾರೆ. ಯಾಕಂದರೆ ಇದು ಫುಲ್ ರಫ್ ಆ್ಯಂಡ್ ಟಫ್ ಆಗಿ ಬಿಲ್ಡ್ ಆಗಿರೋದು. ಎಷ್ಟೇ ಗೂಡ್ಸ್ ಹಾಕೊಂಡು ನೀವು ಓಡಾಡಿಸಿ ಏನಾದರೂ ಮಾಡಿ ಇದು ಬ್ರೇಕ್ ಡೌನ್ ಆಗಲ್ಲ. ಯಾಕಂದರೆ ಇವಾಗ ಏನೋ ಒಂದು ಎಲೆಕ್ಟ್ರಾನಿಕ್ಸ್, ಫಾರ್ ಎಕ್ಸಾಂಪಲ್ ಏನೋ ಒಂದು ಎಲೆಕ್ಟ್ರಾನಿಕ್ಸ್ ಇದೆ ಅಂತ ಹೇಳಿದ್ರೆ ಅದೇನಾದರೂ ಫೇಲ್ಯೂರ್ ಆಯಿತು ಅಂದರೆ ಗಾಡಿ ನಿಲ್ಲುತ್ತೆ. ನೀವು ಇವಾಗ ಬರ್ತಾರೆ ಎಲೆಕ್ಟ್ರಿಕ್ ಗಾಡಿಗಳನ್ನ ಅಬ್ಸರ್ವ್ ಮಾಡಿರ್ಬೋದು. ಎಷ್ಟೋ ಜನ ಇನ್ಸ್ಟಾಗ್ರಾಮು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ವೈರಲ್ ಆಯಿತು, ಸ್ಟೇರಿಂಗ್ ಲಾಕ್ ಆಗಿರೋದು, ಮೈಕ್ರೋ ಪ್ರೊಸೆಸರ್ ಎರರ್ ಬಂದ್ಬಿಟ್ಟು ಏನೇನೋ ಬರುತ್ತೆ. ಆ ಥರದ್ದು ಎರರು ಅಥವಾ ಆ ಥರದ್ದು ಪ್ರಾಬ್ಲಮ್ ಬರೋಕ್ಕೆ ಈ ಗಾಡಿನಲ್ಲಿ ಚಾನ್ಸೇ ಇಲ್ಲ. ಬಿಕಾಸ್ ಇದರಲ್ಲಿ ಏನಂದರೆ ಏನೂ ಇಲ್ಲ, ಕಂಪ್ಲೀಟ್ ಸಿಂಪಲ್ ಮೆಕ್ಯಾನಿಸಮ್ ಬಿಲ್ಡ್ ಆಗಿರೋದು. ನೋಡಿ ಸ್ಪೇಸು ಹಿಂದ್ಗಡೆಯಿಂದ ಆರಾಮಾಗಿ ಇವರು ಸ್ವಲ್ಪ 4 ಜನ ಕೂರಿಸ್ಕೊಂಡು ಬೇಕಾದ್ರೆ ಗೂಡ್ಸ್ ಹಾಕ್ಕೊಂಡು ಏನಾದರೂ ಮಾಡಿ ಒಟ್ಟಿನಲ್ಲಿ ಫುಲ್ ರಫ್ ಆ್ಯಂಡ್ ಟಫ್ ಆಗಿ ಬಿಲ್ಡ್ ಆಗಿದೆ. ನೋಡಿ ಇಲ್ಲೊಂದು ಇವರು ಇದಾಕಿದ್ದಾರೆ, ಗ್ರ್ಯಾಬ್ ರೀಲ್ ಥರ. ಯಾಕಂತ ಹೇಳಿದ್ರೆ ಇದನ್ನ ನಿಮಗೆ ಇದರಲ್ಲಿ ಲೀಫ್ ಸಸ್ಪೆನ್ಷನ್ ಇರೋದ್ರಿಂದ ತುಂಬ ಜಂಪ್ ಫೀಲ್ ಆಗುತ್ತೆ. ಮೇನ್ ರೋಡಲ್ಲಿ ಅಷ್ಟೆಲ್ಲ ಗೊತ್ತಾಗಲ್ಲ. ನೀವು ಏನೋ ಒಂದು ಸ್ವಲ್ಪ ರೋಡ್ ಬಿಟ್ಟು ಆಫ್ ರೋಡ್ ಹೋದ್ರಿ ಅಂತ ಹೇಳಿದ್ರೆ ಎತ್ ಬಿಸಾಗುತ್ತೆ ಅದನ್ನು. ಅದಕ್ಕೋಸ್ಕರ ಒಂದು ನೀಟಾಗಿರೋ ಗ್ರ್ಯಾಬ್ ರೀಲ್ಸ್ ಹಾಕಿದ್ದಾರೆ. ಆಮೇಲೆ ಸಣ್ಣ ಪುಟ್ಟ ಲೈಟಿಂಗ್ಸು ಇದು ಎಲ್ಲ ಸ್ವಲ್ಪ ಮಾಡಿಸಿದ್ದಾರೆ, ಓಕೆನಾ. ನೆಕ್ಸ್ಟ್ ಇವಾಗ ಇದರಲ್ಲಿ ಸಸ್ಪೆನ್ಷನ್ ಯಾವ ಥರ ಇದೆ ನಿಮಗೆ, ಲೀಫ್ ಸಸ್ಪೆನ್ಷನ್, ಲೀಫ್ ಬ್ಲೇಡ್ ಸಸ್ಪೆನ್ಷನ್ ಅಂತ ಹೇಳ್ತಾ ಇದ್ದೀನಿ. ಹೆಂಗಿದೆ ಅಂತ ತೋರಿಸಿಲ್ಲ, ಬನ್ನಿ ತೋರಿಸೋಣ. ನೋಡಿ ನೀವು ಇಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ. ಈ ಥರ ಲೀಫ್ ಬ್ಲೇಡ್ ಸಸ್ಪೆನ್ಷನ್ ಇರುತ್ತೆ, ಆಯಿತಾ. ಇದರಲ್ಲಿ ಯಾವ ಥರ ನೀವು ಜಾಸ್ತಿ ಲೋಡ್ ಆಗ್ತಷ್ಟು ಹಿಂಗೆ ಬ್ಲೇಡ್ ಕೆಳಗಡೆ ಕಂಪ್ರೆಸ್ ಆಗ್ತಾ ಒಂದು ಸ್ಟ್ರೈಟ್ ಆ ಥರ ಆಗುತ್ತೆ. ನಿಮ್ಗೆ ಯಾವ ಜಾಸ್ತಿ ಥರ ಲೋಡ್ ಹಾಕಿದ್ರು ಯಾವುದೇ ಥರ ಇದರಲ್ಲಿ ನಿಮಗೆ ಲೋಡ್ ಕ್ಯಾರಿಂಗ್ ಕೆಪಾಸಿಟಿಗೆ ಪ್ರಾಬ್ಲಮ್ ಆಗಲ್ಲ. ಇವಾಗ ಸಸ್ಪೆನ್ಷನ್ ಆದರೆ ಏನಾಗುತ್ತೆ, ಅದಕ್ಕೊಂದು ಇಷ್ಟೇ ಲಿಮಿಟ್ ಅಂತ ಇರುತ್ತೆ, ಇಷ್ಟೇ KGs ಹಾಕಿದ್ಮೇಲೆ ಅದು ಇದಾಗುತ್ತೆ ಅಂತ. ಈವನ್ ಇದೇನಾದರೂ ಒಂದು ಲೀಫ್ ಕಟ್ಟಾಯಿತು ಅಂತ ಅಂದ್ಕೊಳ್ಳಿ, ಬ್ಲೇಡ್ ಕಟ್ಟಾದರೆ ಹೊಸ ಬ್ಲೇಡ್ ತಗೊಬಂದು ಹಾಕಿ. ಅದೇ ನೀವು ಸಸ್ಪೆನ್ಷನ್ ಕಟ್ಟಾದರೆ ಖರ್ಚಸ್ ಬರುತ್ತೆ, ತುಂಬ ಎಕ್ಸ್ಪೆನ್ಸಿವ್ ಆ್ಯಂಡ್ ಮೇಂಟೆನೆನ್ಸು ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಹಾಗೆಯೇ ಅದು ಅಂಥ ಲೋಡ್ ಕ್ಯಾರಿಂಗ್ ಕೆಪಾಸಿಟಿಗೆ ಸಪೋರ್ಟ್ ಮಾಡಲ್ಲ, ಆಯಿತಾ. ನಾನು ಲಾಸ್ಟ್ ವೀಡಿಯೋದಲ್ಲಿ ಇದನ್ನೇ ಹೇಳಿದ್ದೀನಿ ನಿಮಗೆ. ನೋಡಿ ಅದ್ರ ಜೊತೆಗೆ ಇದ್ರೊಂದು ಬಾರ್ ಲೈಟ್ ಹಾಕಿದ್ದಾರೆ, ಸ್ವಲ್ಪ ನೀಟಾಗಿ ಗಾಡಿನ ಇನ್ನೂ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಇವಾಗ ಗಾಡಿನ ಒಂದ್ಸಲಿ ನಿಮಗೆ ಸ್ಟಾರ್ಟ್ ಮಾಡಿಬಿಟ್ಟು ಇಂಜಿನ್ ಸೌಂಡ್ ಯಾವ ಥರ ಕೇಳಿಸುತ್ತೆ, ಎಷ್ಟು ರಾ ಆಗಿದೆ ಇಂಜಿನ್, ನೀವು ಒಂದ್ಸಲಿ ನೋಡಿ ಯಾವ ಥರ ಕೇಳಿಸುತ್ತೆ ಅಂತ. ಇಂಜಿನ್ ಸೌಂಡು ಯಾವ ಥರ ಇದೆ ಅಂತ ಕೇಳಿದ್ರಿ. ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಗೊತ್ತಿಲ್ಲ ನನಗೆ ಏನಂತ, ಇಂಜಿನ್ ಫುಲ್ಲು ರೇವ್ ಮಾಡಿದೆ ಗೊತ್ತಾ. ಇದು ಒಂದು ಲಿಮಿಟ್ಗಿನ ಜಾಸ್ತಿ ರೇವ್ ಆಗೋದೇ ಇಲ್ಲ. ನನಗನ್ಸೋ ಪ್ರಕಾರ ಒಂದು 2500 3000 RPM ತನಕ ರೇಸ್ ಆಗ್ಬೋದು. ಯಾಕಂದರೆ ಅದಕ್ಕಿಂತ ಜಾಸ್ತಿ ರೇವ್ ಆಗೋದೇ ಇಲ್ಲ ಇಂಜಿನು. ಯಾಕಂದರೆ ನಿಮಗೆ 2000 RPM ಅಲ್ಲಿ ಇದು ಮ್ಯಾಕ್ಸ್ ಟಾರ್ಕ್ ಸಿಕ್ಬಿಡ್ತದೆ. ಎಷ್ಟಿದೆ 120 Nm ಆಫ್ ಟಾರ್ಕು 2000 RPM ಅಲ್ಲಿ ನಿಮಗೆ ಸಿಕ್ಬಿಟ್ಟಾಗ
ನಿಮ್ಗೆ ಏನು ಬೇಕು ಇನ್ನೂ ಜಾಸ್ತಿ. ಅದಕ್ಕೋಸ್ಕರ ಆ ಥರ ಡಿಸೈನ್ ಮಾಡಿದ್ರೆ. ಆ್ಯಕ್ಚುಲಿ ಇದು ನನಗೂ ಗೊತ್ತಿರಲಿಲ್ಲ, ಇವಾಗ ಇಂಜಿನ್ ರೇವ್ ಮಾಡಿದಾಗ ಗೊತ್ತಾಯಿತು ಏನಕ್ಕೆ ಇದು ಇಷ್ಟೇ ಲಿಮಿಟ ಅಂತ ನೋಡಿದಾಗ ಅಷ್ಟೇ ರೇವ್ ಆಗೋದಂತೆ ಆ ಗಾಡಿ. ಸೊ ಇದು ಒಂದು ಸ್ಪೆಷಾಲಿಟಿ ನನಗೆ ಇವತ್ತು ಗೊತ್ತಾಗಿದ್ದು. ಬನ್ನಿ ಹಾಗೆ ವುಡ್ ಒಂದು ಕ್ಲೋಸ್ ಮಾಡಿಬಿಡೋಣ. ಒಳಗಡೆಯಿಂದ ಇಂಜಿನ್ ಸೌಂಡ್ ಯಾವ ಥರ ಕೇಳಿಸುತ್ತೆ ನಿಮಗೆ, ಎಷ್ಟು ಹೆಂಗಿದೆ, ಡ್ರೈವಿಂಗ್ ಮಾಡೋಕ್ಕೆ ಯಾವ ಥರ ಇದೆ ಅಂತ ಬನ್ನಿ ಹಾಗೆ ಹೋಗ್ತಾ ಹೋಗ್ತಾ ಎಲ್ಲ ಮಾತಾಡೋಣ. ಹಾರ್ನ್ ಕೇಳಿಸ್ತೀರಾ? ಬನ್ನಿ ಹಾಗೆ ನೋಡೋಣ ಹೋಗ್ಬಿಟ್ಟು ಯಾವ ಥರ ಇದೆ ಅಂತ. ಯಾವ ಥರ ಇದೆ ಅಂತ ಹೇಳಿದ್ರೆ ಇದು ನಾನು ನೋಡಿ ಗಾಡಿ ಓಡಿಸೋ ಇದರಲ್ಲಿ ಮಾತಾಡೋದನ್ನೇ ಮರ್ತ್ಬಿಟ್ಟಿದ್ದೀನಿ, ಮೈಕ್ ಸಿಕ್ಸ್ಕೊಂಡಿದ್ದೀನಿ ಅಂತ. ಆ ಥರ ನನಗೆ ಯಾಕಂದ್ರೆ ಇದು ಡ್ರೈವಿಂಗ್ ಒಳಗೆ ಯಾವ ಥರ ಇದೆ ಗೊತ್ತಾ ನಿಮಗೆ ಫೀಲು. ನಿಜವಾಗ್ಲೂ ಹೇಳ್ತೀನಿ, ಇವಾಗ ಬರ್ತಾ ಇರೋ ಫೀಚರ್ಸ್ ಏನಾದರೂ ಇರಲಿ, ನನಗನ್ಸುತ್ತೆ ಗಾಡಿಗಳಲ್ಲಿ ಈ ಥರ ಓಡಿಸ್ಬೇಕಾದ್ರೆ ಫೀಲ್ ಸಿಕ್ಕಿದ್ರೇ ಗಾಡಿ ಓಡ್ಸೋಕೆ ಮಜಾ ಬರೋದು. ನನಗೆ ಈ ಥರ ಗಾಡಿಗಳು ತುಂಬ ಇಷ್ಟ ಆಗುತ್ತೆ, ನಿಜವಾಗ್ಲೂ ಹೇಳ್ತೀನಿ. ಎಷ್ಟು ಜನ ಇದರಲ್ಲಿ ಜೀಪ್ ಫ್ಯಾನ್ಸ್ ಇದ್ದಾರೆ ಬಂದು ಕಮೆಂಟ್ ಮಾಡಿ, ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಈ ಸಲ ಒಂದು ಕಮೆಂಟ್ ಮಾಡಿ. ಯಾಕಂದರೆ ಈ ಗಾಡಿ ಓಡಿಸ್ಬೇಕಾದ್ರೆ ನನ್ನ ಮಕ್ಕಳಲ್ಲಿ ಬರ್ತಾ ಇರೋ ಖುಷಿ ಇದೆಯಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ, ಅಷ್ಟು ಚೆನ್ನಾಗಿದೆ. ಫಾರ್ ಫಸ್ಟ್ ಟೈಮ್ ನಾನು ಜೀಪ್ ಓಡಿಸ್ತಾ ಇರೋದು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಒನ್ ಆಫ್ ದ ಕ್ರೇಜಿ ಎಕ್ಸ್ಪೀರಿಯನ್ಸ್ ಆಯಿತಾ. ಇದನ್ನ ಓಡಿಸೋಕ್ಕೆ ಕ್ಲಚ್ ಎಲ್ಲ ತುಂಬ ಟೈಟ್ ಇದೆ ಆ್ಯಕ್ಚುಲಿ ಬೇರೆ ಗಾಡಿಗೆಲ್ಲ ಕಂಪೇರ್ ಮಾಡಿದ್ರೆ. ಯಾಕಂದರೆ ಇದು ಬಿಲ್ಡ್ ಆಗಿರೋದೇ ಆ ಥರ ಆಯಿತಾ ನೋಡಿ. ಬಟ್ ಒಂದ್ಸಲ ನಿಮಗೆ ರೋಡಲ್ಲಿ ಕೂತ್ರೆ ನಾನೇ ರಾಧ ಅನ್ನೋ ಫೀಲ್ ನನಗೆ. ಎಷ್ಟು ಹೈಟಲ್ಲಿ ಕೂತಿದ್ದೀವಿ, ಎಷ್ಟು ಆರಾಮಾಗಿದೆ ಓಡ್ಸೋಕ್ಕೆ. ನೀವು ಇಂಜಿನ್ ಸೌಂಡ್ ಕೇಳ್ಕೊಂಡು ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಲ್ಲ ಅಂತ ನಿಮಗೆ ಡೌಟ್ ಆಗ್ತಾಯಿದೆ, ಯಾಕಂದರೆ ಅಷ್ಟು ಜೋರಾಗಿದೆ ಇದ್ರ ಇಂಜಿನ್ ಸೌಂಡು. ನಾರ್ಮಲ್ ಗಾಡಿ ಕಂಪೇರ್ ಮಾಡಿದ್ರೆ ಸ್ಪೀಡ್ ಕಡಿಮೆ ಇದೆ, ಬಟ್ ಟಾರ್ಕ್ ಮಾತ್ರ ನಿಮಗೆ ಇನ್ಸ್ಟೆಂಟ್ ಫೀಲ್ ಆಗುತ್ತೆ. ನೀವು ಕ್ಲಚ್ ಬಿಟ್ಕೊಡ್ಲೆ ನಿಮಗೆ ಇದ್ರ ಟಾರ್ಕ್ ಫೀಲ್ ಆಗುತ್ತೆ ನಿಮಗೆ ಆಯಿತಾ. ಅಷ್ಟು ಚೆನ್ನಾಗಿದೆ ಗಾಡಿ. ಇದ್ರ ಬಗ್ಗೆ ಹೇಗೆ ನಾನು ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಇವಾಗ ಬೇರೆ ಇವಾಗ ಬರ್ತಾ ಇರೋ ಗಾಡಿಗಳನ್ನೆಲ್ಲ ಕಂಪೇರ್ ಮಾಡಿದ್ರೆ ಇದು ಪವರ್ ಸ್ಟೇರಿಂಗ್ನೆಲ್ಲ ಇದು ನಾರ್ಮಲ್ ಸ್ಟೇರಿಂಗ್ ಬರುತ್ತೆ. ಕಂಟ್ರೋಲಿಂಗ್ ಸ್ವಲ್ಪ ನೋಡ್ಕೊಬೇಕು, ಯಾಕಂದ್ರೆ ಹೇಳಿದ್ರೆ ಟರ್ನಿಂಗ್ನಲ್ಲೆಲ್ಲ ನಿಮಗೆ ಬಾಡಿ ರೋಲ್ ಸ್ವಲ್ಪ ಜಾಸ್ತಿ ಫೀಲ್ ಆಗುತ್ತೆ ಆಯಿತಾ. ಹೈಟ್ ಇರೋದ್ರಿಂದ. ಆಮೇಲೆ ಲೀಫ್ ಸಸ್ಪೆನ್ಷನ್ ಇರೋದು, ಸೊ ಹಾಗೆ ಬ್ರೇಕು ಆಮೇಲೆ ಇದು ಸ್ವಲ್ಪ ನೋಡ್ಕೊಬೇಕಾಗುತ್ತೆ ನಾವು. ಅದೊಂದು ಬಿಟ್ಟರೆ ಎಲ್ಲನೂ ನಿಮಗೆ ಏಕ್ದಮ್ ಮಸ್ತ್ ಹೇ ಬಾಯ್ ಅನ್ನಂಗೆ ಸಕ್ಕದಾಗಿದೆ. ಇವಾಗ ಬರ್ತಾ ಇರೋ ಕಾರು ಗೀರು ಎಲ್ಲಾನು ಫ್ಯೂಚರ್ಸಲ್ಲಿ ಮಸ್ತ್ ಇರ್ಬೋದು. ನಾನು ಫ್ಯೂಚರ್ಸು ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ನನಗೆ ತುಂಬ ಫ್ಯಾನ್ಸಿ ಫ್ಯೂಚರ್ಸ್ ಆದರೆ ಗಾಡಿನಲ್ಲಿ ಕಾಂಪ್ಲಿಕೇಶನ್ ಜಾಸ್ತಿ ಆಗಿಬಿಡುತ್ತೆ. ನನಗಂತ ಫ್ಯೂಚರ್ಸ್ ನಿಜವಾಗ್ಲೂ ಹೇಳ್ತೀನಿ ನನಗೆ ಇಷ್ಟ ಆಗಲ್ಲ ಆಯಿತಾ. ಯಾಕಂತ ಹೇಳಿದ್ರೆ ನನಗೆ ಗಾಡಿಗಳು ಈ ಥರ ರಾ ಇದ್ದಾಗ ಒಂದು ಡ್ರೈವರ್ನ ಕಂಟ್ರೋಲಲ್ಲಿ ಇದೆ ಅನ್ನೋ ಫೀಲ್ ಬರಬೇಕು ನನಗೆ ಗಾಡಿ. ಇವಾಗ ಬರ್ತಾ ಇರಲ್ಲ ಆಟೋಮೆಟಿಕ್ ಫೀಚರ್ಸ್ಗಳಲ್ಲಿ ಗಾಡಿ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ ಹೊರತು ನಾವು ಗಾಡಿಗಳನ್ನ ಕಂಟ್ರೋಲ್ ಮಾಡೋಣ, ಆ ಥರ ಬಂದುಬಿಟ್ಟಿದೆ ಆಲ್ರೆಡಿ. ಆಬ್ವಿಯಸ್ಲಿ ಎಲ್ಲರೂ ಕಂಫರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನನಗೆ ಒಂದೊಂದು ಟೈಮಲ್ಲಿ ಏನು ಅನ್ಸುತ್ತೆ ಅಂದರೆ ನಾವು ನಿಜವಾದ ಒಂದು ಗಾಡಿಗಳಲ್ಲಿರೋ ಪ್ರೀತಿ, ಆ ಗಾಡಿಗಳೆಲ್ಲ ಎಮೋಷನ್ಸ್ ಎಲ್ಲೋ ಕಳೆದೋಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಗಾಡಿಗಳಲ್ಲಿ ಬರೋ ನಿಮ್ಗೆ ಡ್ರೈವಿಂಗ್ ಮಾಡಬೇಕಾದ್ರೆ ಬರೋ ಒಂದು ಫೀಲ್ ವೈಬ್ ಇದೆಯಲ್ಲ, ಬೇರೆ ಗಾಡಿಗಳು ಇವಾಗ ಬರ್ತಾರೋ ಗಾಡಿಗಳು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಇವತ್ತು ಮತ್ತೆ ಅನ್ನಿಸ್ತಾ ಇದೆ ನಮ್ಗೆ ನಮ್ಮ ಅಪ್ಪ ಏನಾದ್ರು ಈ ಗಾಡಿನ ಸೇಲ್ ಮಾಡಿದೆ ಇವಾಗಲೂ ಇಟ್ಟಿದ್ದಿದ್ರೆ ಮೇಬಿ ನಾನು ತುಂಬ ಇಷ್ಟಪಡ್ತಿದ್ದೆ ಅನ್ಸುತ್ತೆ ಈ ಗಾಡಿನ. ಅಂದರೆ ನಾನು ಹುಟ್ಟಿದ ಮೇಲೆ ಒಂದು 3-4 ವರ್ಷ ಗಾಡಿ ಇತ್ತು, ಅದಾದಮೇಲೆ ಏನೋ ಸಮ್ ರೀಸನ್ಸ್ ಗಾಡಿನ ಸೇಲ್ ಮಾಡೋದು. ಇವತ್ತು ಅನ್ನಿಸ್ತಾ ಇದೆ ಇಂಥ ಗಾಡಿಗಳೊಂದು ಇದ್ದರೆ ಎಷ್ಟು ಚೆನ್ನಾಗಿರೋದು ಅಂತ. ಸೊ ಆವಾಗ ಹೇಳ್ದಂಗೆ ಇದನ್ನು ಜಿಪ್ಸಿಗೆಲ್ಲ ಕಂಪೇರ್ ಮಾಡಿದ್ರೆ ಅದರಲ್ಲಿ ಪೆಟ್ರೋಲ್ ಇಂಜಿನ್ ಬರುತ್ತೆ, ಅದರಲ್ಲಿ ಸ್ವಲ್ಪ ಹಾರ್ಸ್ ಪವರ್ ಜಾಸ್ತಿ ಬರುತ್ತೆ ನಿಮಗೆ. ಟಾರ್ಕು ಈ ಟಾರ್ಕ್ ಬೇಕಂತ ಹೇಳಿದ್ರೆ ನಿಮಗೆ ಹೈ ಎಂಡ್ RPM ಹೋಗ್ಬೇಕಾಗುತ್ತೆ. ನೀವು 6000-7000 RPM ಹೋದ್ಮೇಲೆ ನಿಮ್ಗೆ ಆ ಟಾರ್ಕ್ ಸಿಗುತ್ತೆ. ಬಟ್ ಇದರಲ್ಲಿ ಅದೇ 2000 RPMಗೆ ಆ ಟಾರ್ಕ್ ನಿಮಗೆ ಸೇಮ್ ಟಾರ್ಕ್ ಆವತ್ತು ನಿಮ್ಗೆ ಸಿಗುತ್ತೆ.
ಹಾಗೆ ಈ ಫೀಲ್ನ ಹಂಗೆ ಒಂದ್ಸಲಿ ನಿಮಗೆ ತೋರಿಸ್ಬಿಟ್ಟು ಇಂಥ ಬೆಂಕಿ ಕಂಟೆಂಟ್ಗಾಗಿ ನಮ್ಮನ್ನು ಫಾಲೋ ಮಾಡ್ಕೊಂಡಿರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೀಪ್ ಫ್ಯಾನ್ಸ್ ಮಾತ್ರ ದಯವಿಟ್ಟು ಮರಿಬೇಡಿ, ಬಂದು ದಯವಿಟ್ಟು ಅದು ಕಾಮೆಂಟ್ ಹಾಕ್ಲೇಬೇಕು. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಾಗ್ಬೇಕು ಎಷ್ಟು ಜನ ಜೀಪ್ ಫ್ಯಾನ್ಸ್ ಇದ್ದಾರೆ, ಎಷ್ಟು ಜನ ಇದ್ರ ಫೀಲ್ನ ಅನುಭವಿಸಿದ್ದೀರಾ, ಎಷ್ಟು ಜನಕ್ಕೆ ಆಸೆ ಇದೆ ಅಂತ. ಹಾಗೆ ಈ ಥರ ಜೀಪ್ನ ಒಂದು ಓನ್ ಮಾಡಬೇಕು ಅನ್ನೋ ಕನಸು ನಮ್ಮದು ಒಂದು ಬೇಗ ನನಸಾಗಲಿ. ಹಾಗೆ ನಿಮ್ಗೆ ಯಾರಿಗಾದ್ರೂ ಕನಸಿದ್ರೆ ಆ ಕನಸು ನಿಮ್ಮದು ನನಸಾಗಲಿ ಅಂತ ಹೇಳ್ತಾ ಇಂಜಿನ್ ಟಾಕ್ಸ್ನ ಈ ಹೊಸ ವಿಡಿಯೋಗೆ ಬಾಯನ್ನು ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ನಾವು ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ಇಂಜಿನ್ ಟಾಕ್ಸ್. ಇದು ನಮ್ಮ ಮಾತುಕತೆ ಅಲ್ಲ, ಇದು ಇಂಜಿನ್ನ ಮಾತುಕತೆ. ಬಾಯ್ ಬಾಯ್.